ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸೊ ಇಂದಿನ ಅವಧಿಯಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಸಂಖ್ಯಾಶಾಸ್ತ್ರ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಗಣಿತದ ಒಂದು ಭಾಗ ಸಂಖ್ಯಾಶಾಸ್ತ್ರ. ಈ ಸಂಖ್ಯಾಶಾಸ್ತ್ರದ ಕೆಲವು ಅಳತೆಗಳನ್ನು ನಾವು ಈಗಾಗಲೇ ಗೊತ್ತಾದವ. ಏನು ಅಂದರೆ ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆ, ಇವುಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಅಂತ ಕರಿತಾ ಇದ್ದಾವೆ. ಯಾವ್ಯಾವ್ರೇ ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆ ಇವುಗಳನ್ನು ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಅಂತ ಹೇಳಿ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ಕರಿತಾ ಇದ್ದೇವೆ. ಹಾಗಾದ್ರೆ ಮೊದಲಿಗೆ ಸರಾಸರಿ ಅಂದ್ರೆ ಏನು? ಮೊದಲನೇ ಪಾಯಿಂಟ್ ನೋಡಿದಾಗ ನೋಡಿಲಿ, ಸರಾಸರಿಯನ್ನ ಎರಡು ವಿಧಾನದಿಂದ ಕಂಡುಹಿಡಿತೇವೆ. ಒಂದು ಅವರ್ಗೀಕೃತ, ಇನ್ನೊಂದು ವರ್ಗೀಕೃತ. ಈಗ ಅದಕ್ಕೆ ಈ ಸರಾಸರಿ ಅಂದ್ರೆ ಒಂದು ಅವರ್ಗೀಕೃತ ದತ್ತಾಂಶದ ಪ್ರಕಾರನೇ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನಿಯಮವನ್ನು ಬರಿತಿದ್ದೇವೆ. ಏನಪ್ಪಾ ಅಂದ್ರೆ ಸರಾಸರಿ ಅಂದ್ರೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಮತ್ತು ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧವನ್ನ ನಾವೇನ್ ಕರಿತಾ ಇದ್ದೇವೆ ಅಂದ್ರೆ ಸರಾಸರಿ ಅಂತ ಕರಿತಾ ಇದ್ದೇವೆ. ಅಂದ್ರೆ ಕೊಟ್ಟಂತಹ ಎಲ್ಲ ದತ್ತಾಂಶಗಳ ಮೊತ್ತ, ಅವನು 5 ಕೊಡ್ಲಿ 10 ಕೊಡ್ಲಿ ಎಷ್ಟರ ದತ್ತಾಂಶ ಕೊಡ್ಲಿ, ಅವುಗಳನ್ನು ಕೂಡಿಸಿ ಆ ಒಟ್ಟು ಸಂಖ್ಯೆಗಳಿಂದ ಭಾಗಿಸಿದಾಗ ದೊರೆಯುವಂತಹ ಭಾಗಲಬ್ಧವನ್ನ ನಾವೇನ್ ಕರಿತಾ ಇದ್ದೇವೆ ಸರಾಸರಿ ಅಂತ ಹೇಳಿ ಕರಿತಾ ಇದ್ದೇವೆ. ಹಾಗಾದ್ರೆ ಈ ಸರಾಸರಿಯಲ್ಲಿ ಇದನ್ನ ಸೂತ್ರ ಅಂತ ಬರ್ಕೋತಾರೆ, ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ. ಇಲ್ಲಿ ಸರಾಸರಿಯನ್ನ ಎಕ್ಸ್ ಬಾರ್ ಅಂತ ಕರಿತಾ ಇದ್ದಾವೆ. ಇನ್ನ ಒಟ್ಟು ಪ್ರಾಪ್ತಾಂಕಗಳ ಮೊತ್ತವನ್ನ ನಾವೇನ್ ಕರಿತೇವೆ ಅಂದ್ರೆ ಸಿಗ್ಮಾ ಎಕ್ಸ್ ಅಂತ ಕರಿತಾ ಇದ್ದಾವೆ. ಅಂದ್ರೆ ಎಕ್ಸ್ ಎಂಬುದು ದತ್ತಾಂಶಗಳ, ಆ ದತ್ತಾಂಶಗಳ ಮೊತ್ತವನ್ನ ಸಿಗ್ಮಾ ಎಕ್ಸ್ ಅಂತ ಕರಿತಾ ಇದ್ದಾವೆ. ಅಂದ್ರೆ ಸಿಗ್ಮಾ ಅಂದ್ರೆ ಮೊತ್ತ ಅಂದಂಗ. ಇನ್ನು ಎನ್ ಎಂದರೆ ಪದಗಳ ಸಂಖ್ಯೆ ಅಂದಂಗ, ಆದ್ರೆ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಅಂದಂಗ. ಹಾಗಾದ್ರೆ ನಾವು ಸರಾಸರಿಯನ್ನ ಆ ಡೆಫಿನಿಷನ್ ನೋಡಿದ್ದೇವೆ. ಆಮೇಲೆ ಕೆಲವು ಸಮಸ್ಯೆಗಳನ್ನು ನೋಡೋಣ. ಏನು? ಅವರ್ಗೀಕೃತ ದತ್ತಾಂಶಗಳ ಸರಾಸರಿ. ಇಲ್ಲಿ ಕೆಲವು ಅಂಶಗಳನ್ನ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರಬಹುದು. ಇನ್ನು SSLC ಯಲ್ಲಿ 1 ಅಂಕದ ಪ್ರಶ್ನೆ ಕೇಳಿರಬಹುದು. ಇನ್ನು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಮತ್ತು GPSTR ಗೆ ಕೇಳಿರುವಂತ ಕೆಲವು ಅಂಶಗಳನ್ನು ನಾನು ಇಲ್ಲಿ ಮಾಡಿ ತಗೋದೇನೆ. ಏನಪ್ಪಾ ಅಂದ್ರೆ ಮೊದಲನೇ ಸಮಸ್ಯೆ, ಮೊದಲ 6 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ. ಹಾಗಾದ್ರೆ ಮೊದಲ 6 ಸ್ವಾಭಾವಿಕ ಸಂಖ್ಯೆಗಳು ಯಾವ ಅದಾವ ಅನ್ನೋದು ಬರ್ಕೋಬೇಕ್ರಿ. ಏನು? 1 + 2 + 3 + 4 + 5 + 6. ಹಾಗಾದ್ರೆ ಒಟ್ಟು ಸಂಖ್ಯೆಗಳು ಎಷ್ಟು ಅದಾವ? 6. ಅಂದ್ರೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಒಟ್ಟು ಸಂಖ್ಯೆಗಳು. ಇನ್ನು ಕೂಡಿಸ್ತಾ ಹೋದಂತ ನೋಡ್ರಿ, 4 6 10 15 15 5 20 21 ಭಾಗಲೇ ಎಷ್ಟು? 6. ಹಾಗಾದ್ರೆ 6 1 6 3 18 21 18 ಅಂದ್ರೆ 3 ಉಳಿತು, 10 ಬಿಂದು ಕೊಟ್ರೆ 30, 6 5 30. ಸೊ ಸರಾಸರಿ ಎಷ್ಟು ಅಂದ್ರೆ 3.5. ಹಾಗೆ ನೆಕ್ಸ್ಟ್ ಸಮಸ್ಯೆ ನೋಡೋಣ. 24 22 23 23 25 ಗಳ ಸರಾಸರಿ. ಎಕ್ಸ್ ಬಾರ್ ಅಂದ್ರೆ ಸರಾಸರಿ ಈಕ್ವಲ್ ಟು 24 + 22 + 23 + 23 + 25 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳದಾವ? 1 2 3 4 5. ಆ 5 ಸಂಖ್ಯೆ. ಇನ್ನು ಅವುಗಳನ್ನು ಕೂಡಿಸ್ತಾ ಹೋಗ್ಬೇಕು. ಏನು? 5 3 8 8 3 11 11 2 13 13 4 17 1 ಉಳಿತು, 2 1 3 5 7 9 11 117 ಬಾಗಿಲೆ 5 5 1 5 2 10 ಎಷ್ಟು ಉಳಿತು? 1 ಉಳಿತು, 17 ಆಯಿತು. 5 3 15 ಎಷ್ಟು ಉಳಿತಂದ್ರೆ ಮತ್ತೆ 2 ಉಳಿತಾ ಇದೆ. 10 ಬಿಂದು ಕೊಟ್ಟೇವೆ ಅಂದ್ರೆ ಅಥವಾ ಒಂದು ಬಿಂದು ಕೊಟ್ಟು ಒಂದು 0 ಇಳಿಸ್ಕೊಂಡೇವೆ ಅಂದ್ರೆ 25 ಎಷ್ಟಲೇ 25 4. ಹಾಗಾದ್ರೆ ಇದರ ಸರಾಸರಿ ಎಷ್ಟಪ್ಪ ಅಂದ್ರೆ 23.4 ಆಗಿದೆ. ಈ ರೀತಿಯಾಗಿ ಅವರ್ಗೀಕೃತ ದತ್ತಾಂಶಗಳ ಸರಾಸರಿ ನೋಡ್ತಾ ಹೋಗ್ಬೇಕು. ಇನ್ನು ಇಲ್ಲಿ ಸರಾಸರಿಯನ್ನು ಕೊಟ್ಟಿದ್ದಾನೆ, ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಕೇಳಿದಾನ, ಆ ಒಟ್ಟು ಪ್ರಾಪ್ತಾಂಕಗಳ ಮೊತ್ತವನ್ನ ಬಿಡಿಸ್ರಿ ಅಂತ ಹೇಳಿದಾನ.
ಹಾಗಾದ್ರೆ ಸಿಗ್ಮಾ ಎಕ್ಸ್ ಈಕ್ವಲ್ ಟು ಎಕ್ಸ್ ಬಾರ್ ಇಂಟು ಎನ್ ಅಂತ ತಗೋಬಹುದು. ಸಿಗ್ಮಾ ಎಕ್ಸ್ ಈಕ್ವಲ್ ಟು ಎಕ್ಸ್ ಬಾರ್ ಇಂಟು ಎನ್. ಹಾಗಾದ್ರೆ 13 ಇಂಟು 25. 25 ಮೂರಲೆ 75, 7 ಉಳಿತಾ ಇದೆ. 25 ಒಂದಲೇ 25, 25 7ನ್ನ ಕೂಡಿಸಿದಾಗ ಎಷ್ಟಾಗುತ್ತೆ? 32 ಆಗುತ್ತೆ. ಹಾಗಾದ್ರೆ ಸಿಗ್ಮಾ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು ಅಂದರೆ 325 ಆಯಿತು. ಎಸ್, ಅದೇ ರೀತಿಯಾಗಿ ಇಲ್ಲಿ ಬನ್ನಿ ನೋಡ್ರಿ, ಇಲ್ಲಿ ಎಲ್ಲ ಸಂಖ್ಯೆಗಳಲ್ಲಿ ಎಕ್ಸ್ ಇದೆ, ಬಟ್ ಸರಾಸರಿ ಕೊಟ್ಟಿದ್ದಾನ. ನೋಡ್ರಿ, ಎಕ್ಸ್ ಬಾರ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 2 ಪ್ಲಸ್ ಎಕ್ಸ್ ಪ್ಲಸ್ 4 ಪ್ಲಸ್ ಎಕ್ಸ್ ಪ್ಲಸ್ 6 ಪ್ಲಸ್ ಎಕ್ಸ್ ಪ್ಲಸ್ 8 ಡಿವೈಡೆಡ್ ಬೈ 1 2 3 4 5 ಸಂಖ್ಯೆಗಳದಾವ. ಇಲ್ಲಿ ಸರಾಸರಿ ಎಷ್ಟು ಕೊಟ್ಟಿದ್ದಾನೆ? 11 ಕೊಟ್ಟಿದ್ದಾನೆ. ಹಾಗಾದ್ರೆ ಎಕ್ಸ್ ಬಾರ್ ಜಾಗದಲ್ಲಿ ಏನು ಮಾಡೋಣ? 11 ಹಾಕೋಣ. 11 ಐದ್ಲೆ 55. ಇನ್ನು ಸಂಖ್ಯೆಗಳನ್ನು ಕೂಡಿಸೋಣ. 2 4 6 6 6 12 12 8 20 ಪ್ಲಸ್ 20 ಕಡೆಕೋಣ ಮೈನಸ್ 20 ಆಗುತ್ತೆ. ಈಕ್ವಲ್ ಟು ಎಕ್ಸ್ ಎಷ್ಟು ಅದಾವ? 1 2 3 4 5. ಎಷ್ಟು ಎಕ್ಸ್? 5 ಎಕ್ಸ್. 5ರಲ್ಲಿ 0 ಹೋದ್ರೆ 5, 5ರಲ್ಲಿ 2 ಹೋದ್ರೆ 3 ಈಕ್ವಲ್ ಟು 5 ಎಕ್ಸ್. 5 ಒಂದಲೇ 5 7. ಸೊ ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು ರೀ? 7 ಆಯಿತು. ಸೊ ಅದೇ ರೀತಿಯಾಗಿ ಈ ಸಮಸ್ಯೆ ಆಗ್ತದ. ಏನು? ಎಕ್ಸ್ ಬಾರ್ ಟು ಏನು? 2 ಎಕ್ಸ್ ಪ್ಲಸ್ 3 1 ಪ್ಲಸ್ 16 ಪ್ಲಸ್ 20 ಪ್ಲಸ್ 23 ಪ್ಲಸ್ 3 ಎಕ್ಸ್ ಪ್ಲಸ್ 21 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವ? 1 2 3 4 5 6 ಸಂಖ್ಯೆ. ಎಕ್ಸ್ ಬಾರ್ ಅಂದ್ರೆ ಎಷ್ಟಿದೆ? 18 ಇದೆ. ಆ 18ಅನ್ನ ಬರ್ಕೊಳ್ಳೋಣ. 18 ಇಂಟು 6 ಗುಣಾಕಾರ ಮಾಡಬೇಕು. ಈಕ್ವಲ್ ಟು 3 16 19 19 1 20 39 39 1 20 59 1 3 62 62 1 20 82 1 83. 2x ಪ್ಲಸ್ 3x 5x. 8 6 48 4 ಉಳಿತು. 6 1 6 4 10 ಪ್ಲಸ್ 83 ಕಡೆ ಬಂದ್ರೆ ಮೈನಸ್ 83 ಈಕ್ವಲ್ ಟು 5x. 108 ಒಳಗೆ 83 ಹೋದ್ರೆ ಎಷ್ಟು ಉಳಿತದ್ರಿ? 25 ಈಕ್ವಲ್ ಟು 5x. 5 1 5 5 ಎಕ್ಸ್ ಈಕ್ವಲ್ ಟು ಎಷ್ಟು ಅಂದಂಗೆ ಐತ್ರಿ? 5. ಈ ರೀತಿಯಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ಮುಂದುವರೆದ ಭಾಗ ಏನಪ್ಪಾ ಅಂದ್ರೆ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡ್ತಾ ಇದ್ದೇವೆ. ಇಲ್ಲಿ ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಎಷ್ಟು ಅಂದ್ರೆ 3 ವಿಧಾನದಲ್ಲಿ ನಮಗೆ SSLCಯಲ್ಲಿದೆ. ಆದರೆ ನಾವು ಏನು ಮಾಡೋಣ? ಮೊದಲನೇ ವಿಧಾನವನ್ನು ನೋಡ್ತಾ ಇದ್ದೇವೆ, ನೇರ ವಿಧಾನದ ಸರಾಸರಿ. ಸೊ ನೇರ ವಿಧಾನದ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿರಬೇಕು. ಏನು ಅಂದ್ರೆ ಸರಾಸರಿ ಅಥವಾ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ FI ಇಂಟು XI ಡಿವೈಡೆಡ್ ಬೈ ಸಿಗ್ಮಾ FI. ಇಲ್ಲಿ I ಅಂದ್ರೆ ಏನ್ರಿ ಅಂದ್ರೆ 1 ರಿಂದ n ವರೆಗಿನ ಸಂಖ್ಯೆಗಳು ಅಂತ ಕರಿತಾ ಇದ್ದಾರೆ. ಇನ್ನು ಎಕ್ಸ್ ಅಂದ್ರೆ ವರ್ಗಾಂತರದ ಮಧ್ಯ ಅಂತ ಕರಿತಾ ಇದ್ದಾವೆ. ಇನ್ನು ಸಿಗ್ಮಾ ಅಂದ್ರೆ ಮೊತ್ತ, FI ಅಂದ್ರೆ ಏನ್ರಿ ಆವೃತ್ತಿ ಅಂತ ಕರಿತಾ ಇದ್ದಾವೆ. ಹಾಗಾದ್ರೆ ಇಲ್ಲಿ ಮೊತ್ತ ಬಿಡೋಣ. FI ಸಿಕ್ಕಿದೆ, ಏನು ಕಂಡುಹಿಡಿಯಬೇಕು? XI ಕಂಡುಹಿಡಿಯಬೇಕು. ಆಮೇಲೆ 2 ಗುಣಾಕಾರ ಮಾಡಬೇಕು. ಹಾಗಾದ್ರೆ XI ವರ್ಗಾಂತರದ ಮಧ್ಯ ಅಂತ ಕರಿತಾ ಇದ್ದಾವೆ. ಇಲ್ಲಿ ವರ್ಗಾಂತರದ ಮಧ್ಯವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅಂದ್ರೆ ನೋಡ್ರಿ, ಈ ವರ್ಗಾಂತರವನ್ನು ನಾವು ನೋಡ್ತಾ ಇದ್ದೇವೆ. ಏನು? 10 ಪ್ಲಸ್ 25. ಹಾಗಾದ್ರೆ ಇವುಗಳನ್ನು ಕೂಡಿಸಿದಾಗ 10 ಪ್ಲಸ್ 25 35. ಇದನ್ನ 2 ರಿಂದ ಭಾಗಾಕಾರ ಮಾಡಬೇಕು. ಅವಾಗ 2 1 1 ಉಳಿತು. 2 ಒಳ್ಳೆ 14 ಬಿಂದು ಎಷ್ಟು? 17.5. ಹಾಗಾದ್ರೆ ಮೊದಲನೇ XI ಎಷ್ಟು ಬತ್ತು ರೀ ಅಂದ್ರೆ 17.5 ಬತ್ತು. ಇನ್ನು ಎರಡನೇದು 25 ಪ್ಲಸ್
40 ಮಾಡಿದಾಗ ಎಷ್ಟಾಗುತ್ತೆ 65 ಆಗುತ್ತೆ. ಬಾಗ್ಲ ಎರಡರಿಂದ ಭಾಗಿಸ್ಬೇಕು. ಎದಕ್ರಿ ಇದು ಎಕ್ಸೈ ಕಂಡುಹಿಡಿಯಲು. 2 ಒಂದ್ಲೆ 2 3 6 2 2 4 ಎಷ್ಟು ಉಳಿತ್ರಿ 1 ಉಳಿತು. 10 ಹಂಗಿಲ್ಲ ಬಿಂದು ಕೊಟ್ರೆ 10 ಆಗತ್ತೆ. 2 5 ಎಷ್ಟಾಯ್ತು ಇದು 32.5. 32.5. ಸರ್ ಪ್ರತಿಯೊಂದನ್ನು ಹಿಂಗೆ ಕಂಡುಹಿಡಿಬೇಕನ್ರಿ. ಎಸ್ ಹಿಂಗೆ ಕಂಡುಹಿಡಿಬೇಕು. ಆದರೆ ಇನ್ನೊಂದು ಸುಲಭ ವಿಧಾನ ಏನಪ್ಪ ಅಂದ್ರೆ ಒಂದು ಕಂಡುಹಿಡಿದು ಇಲ್ಲಿ ವರ್ಗಾಂತರದ ಗಾತ್ರ ಎಲ್ಲಾದ್ರೂ ಡಿಫ್ರೆನ್ಸ್ ಆಗ್ಯದ ನೋಡ್ಬೇಕು. 25ರಲ್ಲಿ 10 ಹೋದ್ರೆ 15, 40ರಲ್ಲಿ 25 ಹೋದ್ರೆ 15, 55ರಲ್ಲಿ 40 ಹೋದ್ರೆ 15, 70ರಲ್ಲಿ 55 ಹೋದ್ರೆ 15, 85ರಲ್ಲಿ 70 ಹೋದ್ರೆ 15, 100ರಲ್ಲಿ 85 ಹೋದ್ರೆ 15. ಹಾಗಾದ್ರೆ ವರ್ಗಾಂತರದ ಗಾತ್ರ ಸೇಮ್ ಇದ್ದಾಗ ನಾವೆಲ್ಲಾನು ಲೆಕ್ಕ ಮಾಡ್ಕೊತ್ಕೊಂಡು ಅವಶ್ಯಕತೆ ಇಲ್ಲ. ಎಲ್ಲಾನು ಡಿಫ್ರೆನ್ಸ್ 15 ಐತಿ. ನೆಕ್ಸ್ಟ್ ನೋಡ್ರಿ 17ಕ್ಕೆ 15 ಕೂಡಿಸಿದ್ರೆ 32. ಹಾಗಾದ್ರೆ ಇಲ್ಲೂ ಡಿಫ್ರೆನ್ಸ್ 15 ಬಂದದಂದ್ರೆ ನೆಕ್ಸ್ಟ್ ಪದಕ್ಕೆ 15 ಕೂಡಿಸ್ಬಿಡ್ರಿ. ಎಷ್ಟಾಗುತ್ತೆ 47.5 ಆಗುತ್ತೆ. ಮತ್ತಿದಕ್ಕೆ 15 ಕೂಡಿಸ್ರಿ 62.5 ಆಗುತ್ತೆ. ಬೇಕಾದ್ರೆ ನೋಡ್ರಿ 55 + 70, 55 + 70 125 ಆಗುತ್ತೆ. ಹಾಗಾದ್ರೆ 125 2ರಿಂದ ಭಾಗಾಕಾರ ಮಾಡೋಣ. 2 1 2 6 2 2 4 ಮತ್ತೊಂದು ಉಳಿತು 2. ಸೊ 62.5 ಅದೇ ಬರ್ತಾ ಇದೆ. ಮತ್ತೆ ಇದಕ್ಕೆ 15 ಕೂಡಿಸ್ರಿ 77.5 ಬರ್ತಾ ಇದೆ. ಮತ್ತೆ ಇದಕ್ಕೆ 15 ಕೂಡಿಸ್ರಿ 92.5 ಬರ್ತಾ ಇದೆ. ಇದು ಏನಪ್ಪಾ ಅಂದ್ರೆ ಎಕ್ಸೈನ ಕಂಡುಹಿಡಿಯುವಂಥ ವಿಧಾನ. ಇನ್ನು ಎಕ್ಸೈ ಆದಮೇಲೆ ಯಾವ್ದು ಬರ್ತಾ ಇದೆಪ್ಪ ಅಂದ್ರೆ ಎಫ್ಐ ಮತ್ತು ಎಕ್ಸೈಗಳ ಗುಣಲಬ್ಧ. ಯಾವ್ಯಾವ್ರಿ ಇದನ್ನ ಗುಣಾಕಾರ ಮಾಡಬೇಕು, ಇದನ್ನ ಗುಣಾಕಾರ, ಇದು ಗುಣಾಕಾರ, ಹೀಗೆ ಇವೆಲ್ಲ ಅಂಶಗಳನ್ನು ಗುಣಾಕಾರ ಮಾಡಬೇಕು. 2 5 10 1 ಉಳಿತು. 2 2 14 1 15 1 ಉಳಿತು. 2 1 2 1 3 ಬಿಂದುವಿನಂತ ಸ್ಥಾನ ಎಷ್ಟೈತಿ 1 ಐತಿ. ನೆಕ್ಸ್ಟ್ 3 5 15 1 ಉಳಿತು. 3 2 6 1 7 ಎಷ್ಟು ಉಳಿಲಿಲ್ಲ 3 3 9 ಮತ್ತೆ ಬಿಂದುವಿನಂತ ಸ್ಥಾನ ಎಷ್ಟೈತಿ 1 ಇದೆ. 7 5 35 3 ಉಳಿತು. 7 7 49 3 52 5 ಉಳಿತು. 7 4 28 1 5 33 ಮತ್ತೆ ಬಿಂದುವಿನಂತ ಸ್ಥಾನ ಎಷ್ಟೈತಿ 1 ಐತಿ. 6 5 30 3 ಉಳಿತು. 6 2 12 12 3 15 1 ಉಳಿತು. 6 6 36 1 37 ಒಂದು ಸ್ಥಾನ ಬಿಟ್ಟು ಬಿಂದು. 6 5 30 3 ಉಳಿತು. 6 7 42 1 3 45 4 ಉಳಿತು. 6 7 42 1 4 46 ಮತ್ತೆ ಒಂದು ಸ್ಥಾನ ಬಿಟ್ಟು ಬಿಂದು ಕೊಡ್ತಾನೆ. 6 5 30 3 ಉಳಿತು. 6 2 12 1 3 15 1 ಉಳಿತು. 6 9 54 1 55. ರೈಟ್, ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೇಕು. ಇನ್ನು ಇವುಗಳನ್ನ ನಾವು ಕೂಡಿಸಿದಾಗ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಸಿಗ್ಮಾ ಎಫ್ಐ ಎಕ್ಸ್ಐ ಅಂತ ಕರಿತಾ ಇದ್ದಾವ ಇವುಗಳ ಮೊತ್ತವನ್ನ. ಎಸ್, ಹಾಗಾದ್ರೆ ನೋಡೋಣ. ಬಿಂದುವಿನಂತ 5 + 5 10. ಇಲ್ಲಿ ಒಂದು ಕೈಲ ಬರ್ತದೆ 10. ಬಿಂದುವಿನ ಕೆಳಗಡೆ ಬಿಂದು ಇಟ್ಕೋಬೇಕ್ರಿ. ನೆಕ್ಸ್ಟ್ ನೋಡ್ರಿ 5 5 10 10 15 15 2 17 17 7 24 24 1 5 29 1 30 ಎಷ್ಟು ಉಳಿತದ್ರಿ 3 ಉಳಿತದ. ಇನ್ನು 3 5 8 8 6 14 14 7 21 21 3 24 24 9 33 33 1 36 ಮತ್ತೆ 3 ಉಳಿತು. 3 5 8 8 4 12 12 3 15 15 3 18 ಎಷ್ಟು ಇದು 1860.0. ಏನಿದು ಸಿಗ್ಮಾ
ಎಫ್ ಐ ಎಕ್ಸ್ ಐ. ಇನ್ನು ಇದಾದ್ಮೇಲೆ ಇಲ್ಲೊಂದು ಅಂಶವನ್ನು ಬರ್ತೇವೆ ನಾವು, ಯಾವ್ದ್ರಿ? ಸಿಗ್ಮಾ ಎಫ್ ಐ ಅನ್ನ ಕಂಡುಹಿಡಿಬೇಕು. ಇದು ಬೇಕ್ರಿ, ಯಾಕೆ ಸೂತ್ರದಲ್ಲಿ ಐತಿ. ಎಸ್ 2 3 5 5 7 12 12 6 18 18 6 24 24 6 30. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ರೀ? 30 ಇನ್ನು ಸರಾಸರಿಯನ್ನು ಕಂಡುಹಿಡಿಯಬೇಕು ನೇರ ವಿಧಾನದಲ್ಲಿ. ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಹಾಗಾದ್ರೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದ್ರೆ ಎಷ್ಟೈತ್ರಿ? 1860. 1860 ಭಾಗಲೆ ಸಿಗ್ಮಾ ಎಫ್ ಐ ಅಂದ್ರೆ ಎಷ್ಟೈತ್ರಿ? 30 ಇದೆ. 30 ಈ 0 ಈ 0 3 1 3 6 10 ಭಾಗಲೆ 30. ಈ 0 ಕ್ಯಾನ್ಸಲ್ ಆಗುತ್ತಾ? 3 1 3 6 18 3 2 6. ಸೊ ಎಕ್ಸ್ ಬಾರ್ ಈಕ್ವಲ್ ಟು ಎಷ್ಟು ಅಂದರೆ 62. ಹಾಗಾದ್ರೆ ನೇರ ವಿಧಾನದಿಂದ ಬಿಡಿಸಿದಾಗ ಇದರ ಸರಾಸರಿ ಕೂಡ ಎಷ್ಟಾಗುತ್ತೆ? 62 ಆಗುತ್ತೆ. ಸೊ